ಶಿಕ್ಷಕರನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಅನುದಾನಿತ ಶಾಲಾ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ OPS ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಜಿಲ್ಲಾ ಘಟಕ ಹಾಗೂ ರಾಜ್ಯ ಪ್ರೌಢಶಾಲಾ ನೌಕರರ ಸಂಘದ ಜಿಲ್ಲಾ ಘಟಕದವರು ಶನಿವಾರದಂದು ಪ್ರತಿಭಟನೆ ನಡೆಸಿದರು. RLS ಶಾಲೆಯ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಅನುದಾನಿತ ನೌಕರರಿಗೆ ಹಳೆ ಪಿಂಚಣಿ ಸೌಲಭ್ಯ ಮರೀಚಿಕೆಯಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆ ನಿವೃತ್ತಿಯ ನಂತರ ನೌಕರರಲ್ಲಿ ಯಾವುದೇ ಖಚಿತ ಆರ್ಥಿಕ ಭದ್ರತೆ ಒದಗಿಸುತ್ತಿಲ್ಲ. ಇದರಿಂದಾಗಿ ನೌಕರರು ಆತಂಕದಲ್ಲಿ ದಿನದೂಡುವಂತಾಗಿದೆ. ತಕ್ಷಣ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಎಂದು ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ GR ಭಟ್ ರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ ಆಗ್ರಹಿಸಿದರು. ರಾಜಸ್ಥಾನ್, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್ ಸೇರಿದಂತೆ ದೇಶದ ಹಲವು ರಾಜ್ಯಗಳಿಗೆ ಈಗಾಗಲೇ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸಿದ್ದಾರೆ. ಆದರೆ ಅದೇ ರೀತಿ ಮಾದರಿಯನ್ನ ರಾಜ್ಯದಲ್ಲೂ ಸರ್ಕಾರಿ ನೌಕರರ ಹಿತದೃಷ್ಟಿಯನ್ನ ಇಟ್ಟುಕೊಂಡು ಅಗತ್ಯವಾಗಿರುವ OPS ಅನ್ನ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಗಳ ಭವಿಷ್ಯದ ಆರ್ಥಿಕ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಶೀಘ್ರದಲ್ಲಿಯೇ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಿ ಆದೇಶ ಹೊರಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಆಮರಣ ಉಪವಾಸ ಸತ್ಯಾಗ್ರಹವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ VS ಹುದ್ದಾರ್, ರವಿ ಕೊಣ್ಣೂರ್, BG ಬಶೆಟ್ಟಿ, ಸಂದೀಪ್ ಬೂದಿಹಾಳ್, ನಾರಾಯಣ್ ಭಜಂತ್ರಿ, ಪ್ರಮೋದ್ ವಾದಿರಾಜ್, ಬಸವರಾಜ್ ಮಳಗಿ, SV ಬಟ್ಟನ್ಶೆಟ್ಟಿ, ವರ್ಧಮಾನ್ ಕುರ್ಕೂರಿ, AM ಮುಲ್ಲಾ, ಶ್ರೀಶೈಲ್ ರಾಜನ್ನವರ್ ಸೇರಿದಂತೆ ಅನೇಕ ಶಿಕ್ಷಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತು ನಿಶ್ಚಿತ ಪಿಂಚಣಿ ಎಲ್ಲರಿಗೂ ದೊರಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು KPS ಶಾಲೆಯಿಂದ ಆಗತಕ್ಕಂಥ ತೊಂದರೆಯನ್ನು ತೊಲಗಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲ್ಲ ಸಂಘಟನೆಯವರು ಸೇರಿಕೊಂಡು ದೊಡ್ಡದಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೂಲ ಉದ್ದೇಶ ಇಷ್ಟೇ, ಶಿಕ್ಷಕ ನಿವೃತ್ತಿ ಆದ ನಂತರ ಅವನಿಗೆ ಯಾವುದೇ ಪಗಾರ ಇಲ್ಲದೇನೆ, ವೇತನ ಇಲ್ಲದೇನೆ ಅವನು ಸಾಯತಕ್ಕಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಸರ್ಕಾರ ಮಾಡ್ತಾ ಇದೆ. 1/4/2006 ನಂತರ ಯಾರು ನೇಮಕ ಆಗ್ಯಾರ ಅವರಿಗೆ ಯಾರಿಗೂ ಕೂಡ ಪೆನ್ಷನ್ ಇಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರಿಗೂ ನಿಶ್ಚಿತ ಪಿಂಚಣಿಯನ್ನು ಕೊಡಬೇಕು, ಅಂದರೆ OPS ಜಾರಿ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದಕ್ಕೆ ತಾವು ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿವಸ ಸುಮಾರು 50,000 to 60,000 ಜನ ಸೇರಿಕೊಂಡು ಸರ್ಕಾರಕ್ಕೆ ಅಧಿಕೃತವಾದಂಥ ಇವತ್ತು ಕರೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ತೊಂದರೆಗೆ ತಾವೇ ಕಾರಣೀಭೂತರಾಗ್ತೀರಿ ಅನ್ನತಕ್ಕಂಥದ್ದನ್ನು ಕೂಡ ಮಾಧ್ಯಮಿಕ ಶಾಲಾ ನೌಕರ ಸಂಘ ಎಚ್ಚರಿಸ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ, OPS ಜಾರಿ ಮಾಡಿ ಎಲ್ಲ ನೌಕರರಿಗೂ, ಅದು ಅನುದಾನಿತ ಇರ್ಬೋದು, ಸರ್ಕಾರಿ ಇರ್ಬೋದು, ಎಲ್ಲರಿಗೂ ಈ OPS ಅನ್ನು ಕೊಡಬೇಕು. KPS ಶಾಲೆ ತಾವು ಇದು ಓಪನ್ ಮಾಡ್ತಾ ಇದ್ದೀರಿ, ಅದರಿಂದ ಬಹಳಷ್ಟು ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಮುಚ್ಚಿ ಹೋಗ್ತಾ ಇದೆ. ಇದು ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಸರ್ಕಾರ ಕೂಡಲೇ KPS ಅನ್ನು ರದ್ದು ಮಾಡಿ ಎಲ್ಲ ಶಿಕ್ಷಕರಿಗೆ, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಳ್ಕೋತೇನೆ. ಖಾಲಿ ಹುದ್ದೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಹುದ್ದೆ 2015 ನಂತರ ತುಂಬಿಲ್ಲ. ಈಗಾಗಲೇ ತುಂಬುತ್ತೇವೆ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ತುಂಬಿಲ್ಲ. ತಕ್ಷಣ ಖಾಲಿ ಹುದ್ದೆಯನ್ನು ತುಂಬಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನವೀಕರಣ, ಸರಳೀಕರಣ ಮಾಡಬೇಕು. ಎಲ್ಲ ಮ್ಯಾನೇಜ್ಮೆಂಟ್ ಅವರು ಮಾನ್ಯತೆಯನ್ನು ಇಟ್ಕೊಂಡು ಶಿಕ್ಷಕರಿಗೆ
ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಆ ಮಾನ್ಯತೆ ನವೀಕರಣ ಆಗದೇ ಇದ್ರೆ ಬಹಳಷ್ಟು ತೊಂದರೆಯನ್ನ ಮಕ್ಕಳು ಮತ್ತು ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಅದನ್ನು ಕೂಡ ಸರಳೀಕರಣಗೊಳಿಸಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಸರ್ಕಾರಿ ನೌಕರರಿಗೆ ಕೊಡತಕ್ಕಂತ ಎಲ್ಲ ಸೌಲಭ್ಯವನ್ನು ಅನುದಾನಿತ ನೌಕರಿಗೂ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೋತಾ ಇದ್ದೀನಿ. 2006ನೇ ಇಸ್ವಿ ಹಾಗೆ ಇದ್ದಂತಹ ಸರ್ಕಾರ ಇದನ್ನ ರದ್ದು ಮಾಡಿತು. ಅವರು ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಬಂದ್ ಮಾಡಿದೆ, ನಮ್ಮ ಹತ್ರ ಏನಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ OPS ಅನ್ನ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ ಈ ಸರ್ಕಾರ ಬರುವಾಗ ಗ್ಯಾರಂಟಿ ಯೋಜನೆಯಲ್ಲಿ 6ನೇ ಪ್ರಣಾಳಿಕೆ ಇದೆ. ನಿಮಗೆ OPS ಖಂಡಿತ ಜಾರಿ ಮಾಡ್ತೇವೆ ಅಂತ ಹೇಳಿದ್ದರಿಂದ ಎಲ್ಲ ಶಿಕ್ಷಕ ಸಂಘಟನೆಯವರು, ಶಿಕ್ಷಕರು ಇವರಿಗೆ ಮತವನ್ನ ಚಲಾಯಿಸಿದ್ದೇವೆ. ಆದರೆ ಇವತ್ತು ಅದನ್ನು ಮರೆತು ಈ ಸರ್ಕಾರ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಜ್ಞಾಪಿಸ್ತಾ ಇದ್ದೇವೆ, ತಾವು ಹೇಳಿದಂತಹ ಮಾತನ್ನ, ಕೊಟ್ಟಂತಹ ಗ್ಯಾರಂಟಿಯನ್ನ ಅದನ್ನು ಉಳಿಸ್ಕೊಳ್ಬೇಕು. ಈಗಲೂ ಕಾಲ ಮಿಂಚಿಲ್ಲ, ತಕ್ಷಣ OPS ಜಾರಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. GR ಭಟ್, ಮಾಧ್ಯಮಿಕ ಶಾಲಾ ನೌಕರರ ಸಂಘ ರಾಜ್ಯ ಘಟಕ ಪ್ರಧಾನ ಕಾರ್ಯದರ್ಶಿಗಳು. ನಮಸ್ಕಾರ. ಇವತ್ತಿನ ದಿವಸ ನಾವು ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದಿಂದ OPS ಪರವಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಈಗ ಸಣ್ಣ MLAಗಳು ರಿಟೈರ್ಡ್ ಆದ್ರೂ ಸಹಿತ ಅವ್ರಿಗೆ ಏನಿದೆ, ಅವ್ರ ಜೀವನ ಪರ್ಯಂತ ಅವ್ರಿಗೆ ಪೆನ್ಷನ್ ಇದೆ. ಆಮೇಲೆ ಅವ್ರು ಸಾಕಷ್ಟು ದುಡ್ಡು ಮಾಡಿರ್ತಾರೆ. ಇದು ಒಂದು ಕಟ್ಟು ಸತ್ಯ. ಅದನ್ನ ಯಾರು ನಾವು ನೇರವಾಗಿ ಹೇಳದೇ ಇದ್ರು ಸಹ ಇದು ಕಟ್ಟು ಸತ್ಯನೇ. ಆದ್ರೆ ನನ್ಗೆ ಗೊತ್ತಿರೋ ಹಾಗೆ ಈ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಯಾವುದೇ ಇಲಾಖೆಯೊಳಗೆ ತಗೊಂಡ್ರು ಸಹಿತ ಎಲ್ಲಾದ್ರೂ ಒಂದು ಹಂತದಲ್ಲಿ ಭ್ರಷ್ಟಾಚಾರ ಅನ್ನೋದು ಇದ್ದೇ ಇದೆ. ಆದ್ರೆ ಇವತ್ತಿನ ದಿವಸ ನಾನು ಪ್ರಾಮಾಣಿಕವಾಗಿ ಎದೆ ಮುಟ್ಕೊಂಡು ಏನ್ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಇವತ್ತು ಭ್ರಷ್ಟಾಚಾರ ಇಲ್ದೇನೆ ಏನಾದ್ರು ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದು ಶಿಕ್ಷಕರು ಮಾತ್ರ. ನಾ ಕೇವಲ ಇಲಾಖೆ ಅಂತ ಹೇಳ್ತಾ ಇಲ್ಲ, ಕೇವಲ ಶಿಕ್ಷಕರು ಮಾತ್ರ ಯಾವುದೇ ಆಸೆ ಇಲ್ದೇನೆ ಪ್ರಾಮಾಣಿಕವಾಗಿ ದುಡಿತಾ ಇದಾರೆ. ಇನ್ನು ತಮ್ಮ ಜೇಬಿಂದ 1000 ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಸಹಾಯ ಮಾಡ್ತಾರೆ ವಿನಃ ಬೆಂಚಿನ ಕೆಳಗೆ, ಡೆಸ್ಕಿನ ಕೆಳಗೆ ಅಂತ ಹೇಳಿ ನಾವ್ ಯಾವ್ದು ದುಡ್ಡನ್ನ ಅಪೇಕ್ಷೆ ಪಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನ್ಯಾಯಯುತವಾಗಿ ಕೇಳ್ತಾ ಇರೋದು OPS ಮಾತ್ರ. ಈಗ ಜನರುಗಳ ಭಾವನೆಗಳು ಬದಲಾಗ್ತಾ ಇದೆ, ವಿದ್ಯಾರ್ಥಿಗಳಲ್ಲಿ ಮೀನ್ಸ್ ಈಗಿನ ಜನರೇಷನ್ ಅಲ್ಲಿ ಸಂಸ್ಕಾರಗಳು ಬದಲಾಗ್ತಾ ಇದೆ. ಒಂದ್ ಕಾಲ ಇತ್ತು, ನಮ್ದು 70s ಅಲ್ಲಿ ಹುಟ್ಟಿರೋರು ಮಕ್ಕಳು ಏನೇನು ವಿಚಾರ ಮಾಡ್ತಾ ಇದ್ವಿ, ತಂದೆ ತಾಯಿ ನಮ್ ಜವಾಬ್ದಾರಿ, ಅತ್ತೆ ಮಾವ ನಮ್ ಜವಾಬ್ದಾರಿ ಅಂತಕ್ಕಂಥ ಭಾವನೆ ಇತ್ತು. ಆದ್ರೆ ಈಗಿನ ಜನರೇಷನ್ ಒಳಗೆ ಅಂತ ಯಾವುದೇ ಸಂಸ್ಕಾರಗಳು ಉಳಿದಿಲ್ಲ. ಅಪ್ಪ ಅಮ್ಮನ ಹೊರೆ ಅಂತ ಅನ್ಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಏಪ್ರಿಲ್ 1ನೇ ತಾರೀಕಿಗೆ ಅವನು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಪಗಾರ ತಗೊಂಡಿರೋನು ಮೇದೊಳಗೆ ಒಂದು ಬ್ಯಾಂಕ್ ಖಾಲಿ ಇದೆ, ಅವನಲ್ಲಿ 1 ಪೈಸಾ ಅವನಿಗೆ ಜಮಾ ಆಗೋದಿಲ್ಲ ಅಂತಂದ್ರೆ ಒಂದು ಮಾನಸಿಕ ಪರಿಸ್ಥಿತಿ ಏನಾಗಿರ್ತದೆ, ಅವ್ನು ಎಷ್ಟು ಫ್ರಸ್ಟ್ರೇಷನ್ ಹೋಗ್ತಾನೆ. ಅವಾಗ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಜೀವನನೇ ಬೇಡ. ಯಾಕಂದ್ರೆ ಇರುವಂತ ದುಡ್ಡೆಲ್ಲ ಮಕ್ಕಳ ಎಜುಕೇಶನ್ಗೆ, ಮಕ್ಕಳಿಗೆ ಮನೆ ಕಟ್ಟೋದಿಕ್ಕೆ, ಮಕ್ಕಳಿಗೆ ಮದುವೆ ಮಾಡೋದಿಕ್ಕೆ, ಇದಕ್ಕೆ ತನ್ನ ಜೀವನದ ಪರ್ಯಂತ ದುಡಿಮೆಯನ್ನ ಮಕ್ಕಳಿಗೋಸ್ಕರ ಅವನ ಖರ್ಚು ಮಾಡಿರ್ತಾನೆ. ಆದ್ರೆ ರಿಟೈರ್ಡ್ ಆದ್ಮೇಲೆ ಅವನ ಅಕೌಂಟ್ ಒಳಗೆ 1 ಪೈಸಾ ಜಮಾ ಆಗೋದಿಲ್ಲ ಅಂತಂದ್ರೆ ಮಕ್ಕಳು ಸಹಿತ ಅವ್ರನ್ನ ನೋಡೋ ದೃಷ್ಟಿಕೋನ ಬದಲಾಗ್ತದೆ. ಇಡೀ ಜೀವನ ಪರ್ಯಂತ ನಾವು ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸಿರ್ತೀವಿ, ಅಂತವ್ರು ನಾವು ನಿವೃತ್ತಿ ಆಗಿ ಬಂದಾಗ ನಮ್ಮ ಹತ್ರ 10 ಪೈಸಾ ಇಲ್ಲ ಅಂತಂದ್ರೆ ನಾವು ಮಾನಸಿಕ ಪರಿಸ್ಥಿತಿ ಏನ್ ಆಗ್ತದೆ ಅನ್ನೋದನ್ನ ಪ್ರತಿಯೊಬ್ರು ತಿಳ್ಕೊಬೇಕು. ಏನು ರಾಜಕೀಯದಲ್ಲಿ ಇದೀರಾ, ಮಂತ್ರಿಗಳಿದ್ದೀರಾ, ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರ ಎಲ್ಲ ಕೋಟಿಗಟ್ಟಲೆ ದುಡ್ಡಿದೆ. ಆದ್ರೆ ನಮ್ ಶಿಕ್ಷಕರ ಹತ್ರ ಸಂಬಳ ಬಿಟ್ರೆ ಮತ್ತೊಂದು ಏನೂ ಇಲ್ಲ. ನಾವಿವತ್ತು ಜೀವಂತವಾಗಿ ಇದೀವಪ್ಪ, ಏನೋ ಒಂದು ಮುಂದಿನ ಜೀವನ ಆಸೆ ಇದೆ ಅಂದ್ರೆ ಏನೋ ನಮ್ಗೆ ಪೆನ್ಷನ್ ಬರ್ತದೆ. ನಾನು OPS ಇದ್ದೀನಿ, ನಾನು ಇವತ್ತು ನೆಮ್ಮದಿಯಿಂದ ಇದ್ದೀನಿ, ನಾನು ಯಾರ ಮುಂದೆನೂ ಕೈ ಚಾಚೋದಿಲ್ಲ ಅನ್ನುವಂತ ನೆಮ್ಮದಿ ಜೀವನ ಇದೆ. ಆದ್ರೆ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಅಕ್ಕ ತಂಗಿಯರಿಗೆ NPS ಇದೆ, ಅವ್ರಿಗೆ ಹೊಸ ಪೆನ್ಷನ್ ಸ್ಕೀಮ್ ಇದೆ, ಅವ್ರ ಬಗ್ಗೆ ನನ್ನ ಕರುಳು ಮಿಡಿತದೆ. ಹೆಂಗಪ್ಪ ಇವ್ರದ್ದು ಮುಂದಿನ ಜೀವನ? ಈಗಿನ ಮಕ್ಕಳೊಳಗೆ ಇರ್ತಕ್ಕಂತಹ ಒಂದೇನು ಸಂಸ್ಕಾರ ಇನ್ನ 20 ವರ್ಷಕ್ಕೆ ಯಾವ ಮಕ್ಕಳಲ್ಲೂ ಇರೋದಿಲ್ಲ. ಅವಾಗ ನನ್ನ ಅಕ್ಕ ತಂಗಿಯರು, ನನ್ನ ತಮ್ಮಂದಿರು, ನನ್ನ ತಂಗಿಯರು ಏನಾಗ್ತಾರಲ್ಲ, ಅವರು ವೃದ್ಧಾಪ್ಯದೊಳಗ ಸಫರ್ ಆಗ್ತಾರೆ. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತದೆ. ದಯವಿಟ್ಟು ಕೇಳಿ, ಇದಾಗ್ಬೇಕಂದ್ರೆ ನಮ್ಗೆ ಏನು ಕೊಡ್ಬೇಡಿ, ನಿಮ್ಗೆ ಯಾವ ಫ್ರೀ ಯೋಜನೆಗಳು ಬೇಡ. ನಮಗ್ ಬೇಕಾಗಿರೋದು OPS ಒಂದೇ. ದಯವಿಟ್ಟು ಎಲ್ಲಾ ಮಂತ್ರಿ ವರ್ಗಗಳ ಇದನ್ನ ಬಹಳ ಕೂಲಂಕಷವಾಗಿ ವಿಚಾರ ಮಾಡಿ ನಮ್ಗೆ OPS ಅನ್ನ ಜಾರಿಗೆ ತರಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದ. ಸುನೀತಾ ಸುರ್ಪುರ್ಮಠ್, ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ. ನಾನು OPS ಅಲ್ಲಿ ಇದ್ದೀನಿ. ಬಟ್ ನನ್ನ ಕಲೀಗ್ಸ್ ಎಲ್ಲ, ನನ್ನ ಕೈಲಿ ಕೆಲಸ ಮಾಡಂತ ಎಲ್ಲಾ ಶಿಕ್ಷಕರ NPS ಒಳಗಿದ್ದಾರೆ. ಅವರ ಒಂದು ಕೌಟುಂಬಿಕ ತೊಂದರೆ, ಅವ್ರ ಮುಂದೆ ಅವ್ರ ಇರ್ತಕ್ಕಂಥ ಚಿಂತೆ, ಈಗ 2006 ನಂತರ
ಏನ್ ಜಾಯಿನ್ ಆಗಿದ್ದಾರೆ ಅವರೊಬ್ರು ನನ್ನ ವಯಸ್ಸೊಳಗೆ ನನ್ಗಿಂತ ದೊಡ್ಡವರಿದ್ದಾರೆ, ಆದ್ರೆ ಅವರು NPS ಒಳಗಿದ್ದಾರೆ. ಅವ್ರಿಗೆ ಆಲ್ರೆಡಿ ಅವ್ರು ಹೆಂಗೆ ಅವ್ರದ್ದು ರಿಟೈರ್ಮೆಂಟ್ ಡೇಟ್ ಹತ್ರ ಬರ್ತಾ ಇದೆ, ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಅವರ ಪರಿಸ್ಥಿತಿ ನೋಡಿ ನನ್ಗೆ ಅನಿಸ್ತಾ ಇದೆ, ಇಲ್ಲ ಇದು OPS ಜಾರಿಗೆ ಬರಬೇಕು. ನಮಗೆ ನಾವು ಸರ್ಕಾರ ಕೊಡ್ತಕ್ಕಂಥ ಯಾವ ಬಿಟ್ಟಿ ಭಾಗ್ಯಗಳು ಬೇಡ, ನಮಗೆ ಬೇಕಾಗಿರೋದು ವೃದ್ಧಾಪ್ಯದೊಳಗೆ ಒಂದು ನಿಶ್ಚಿಂತೆ ಜೀವನ ಬೇಕಾಗಿದೆ. ಅದನ್ನ ನೀವು ನಮ್ಗೆ ಕೊಡ್ಬೇಕಾಗಿ ವಿನಂತಿ. NPS ಜಾರಿಗೆ ಮಾಡಿದವ್ರು ಯಾರು? ಯಾವ ಗೌರ್ಮೆಂಟ್? 2006 ಬಿಜೆಪಿ ಗೌರ್ಮೆಂಟ್ ಐತಲ್ಲ, ಇಲ್ಲಿ ಯಾವ ಗೌರ್ಮೆಂಟ್ ಅದ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಬೇಕಾಗಿರೋದು, ನಾನು ಇಲ್ಲಿ ರಾಜಕೀಯ ಮಾಡತ್ತಿಲ್ಲ. NPS ನವರು ಸರ್ಕಾರ ಕಾಂಗ್ರೆಸ್ ತಂತು, ಬಿಜೆಪಿ ತಂತು, ಮತ್ತೊಂದು ತಂತು, ಅದು ಮುಖ್ಯ ಅಲ್ಲ. ಇದು NPS ಅನ್ನತಕ್ಕಂತಹ ಯೋಜನೆನೇ ತಪ್ಪಾಗಿದೆ, ಅದು ಮುಖ್ಯ. ನನಗೆ ಇಲ್ಲಿ ಯಾವ ಗೌರ್ಮೆಂಟ್ ಯಾವ್ದು ನನಗೆ ಅಲ್ಲ, ನೀವು ಗ್ಯಾರಂಟಿ ಯೋಜನೆನ ವಿರೋಧ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಹೇಳಿದೆ. ಯಾಕಂದ್ರೆ ಈಗ ಜಾರಿ ಮಾಡಿದವ್ರು ಯಾರು? ಯಾರಾದ್ರೂ ಜಾರಿ ಮಾಡ್ಲಿ. ಈಗ ಅಕಸ್ಮಾತ್ ಈಗ ಇವ್ರಿಗೆ ತೊಂದರೆ ಆಗ್ತಾ ಇದೆನಾ, ಇಲ್ಲ ನಮ್ಗೆ ಫೈನಾನ್ಷಿಯಲಿ ನಮ್ಗೆ ಪ್ರಾಬ್ಲಮ್ ಆಗ್ತದ, ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಇದೇನು ಬಿಟ್ಟಿ ಯೋಜನೆಗಳಿದೆ ಅವನ್ ಬಿಡ್ರಿ. ನಾ ಯಾವ್ದು ಪರವಾಗಿ ಮಾಡ್ತಾ ಇಲ್ಲ. ನಾ ಏನ್ ಹೇಳ್ತಾ ಇದ್ದೀನಿ, ಈಗ ನಿಮ್ಗೆ OPS ಜಾರಿಗೆ ತರಬೇಕಂತಂದ್ರೆ ನಿಮ್ಗೆ ಆರ್ಥಿಕವಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ದುಡಿಯೋ ಕೈಗಳಿಗೆ ನೀವು ಏನ ಯೋಜನೆಗಳನ್ನ ಮಾಡಿದ್ರಲ್ಲ ಅವನ್ನ ಕೈ ಬಿಡ್ರಿ. ನೀವು ಏನೇ ಹೊಸ ಯೋಜನೆಗಳನ್ನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಮಾಡ್ರಿ, ವಯಸ್ಸಾದವರಿಗೆ ಮಾಡ್ರಿ, ಗಟ್ಟಿಮುಟ್ಟಿರೋರಿಗೆ ಯಾವ ಯೋಜನೆಗಳು ಬೇಡ. ಅಲ್ಲ, ಗ್ಯಾರಂಟಿ ಯೋಜನೆಯಿಂದ ಶಿಕ್ಷಕರಿಗೆ ಏನ್ ತೊಂದರೆ ಆಗಿದೆ? ಶಿಕ್ಷಕರಿಗೆ ಗ್ಯಾರಂಟಿ ನಾವು ಅದಕ್ಕೆ ಸರ್, ಅದಕ್ಕೆ ಗ್ಯಾರಂಟಿ ಯೋಜನೆಯಿಂದ ಏನ್ ತೊಂದರೆ? 50-60 ಸಾವಿರ ಸರ್ಕಾರ ಇವತ್ತ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಇವತ್ತ ಕೃಷಿ ಕಾರ್ಮಿಕರೆಲ್ಲ ಹಳ್ಳಿ ಒಳಗೆ ಎಲ್ಲಾ ಕೃಷಿ ಕಾರ್ಮಿಕರು ಏನೈತಂದ್ರು ಹುಬ್ಬಳ್ಳಿಕ್ಕೆ ಗ್ರೌಂಡಿ ಕೆಲ್ಸಕ್ಕೆ ಬೇರೆ ಕೆಲ್ಸಕ್ಕೆ ಬರ್ತಾ ಇದಾರೆ. ಹೊಲಗಳಲ್ಲಿ ದುಳಿತಕ್ಕಂತ ಆಳುಗಳು ಸಿಗ್ತಾ ಇಲ್ಲ. ರೈತರು ಕೂಡ ಬಹಳ ಸಂಕಷ್ಟ ಇದೆ. ಎಲ್ಲಾ ಜಾತಿ ವರ್ಗಗಳಲ್ಲಿ ಎಲ್ಲಾ ಇದ್ರ ಜನಾಂಗದಲ್ಲಿಯೂ ಕೂಡ ನೌಕರದಾರಿದ್ದಾರೆ. 50-60 ಸಾವಿರ ಕೋಟಿ ರೂಪಾಯಿ ನೀವು ಬೇರೆ ಬೇರೆ ಇದಕ್ಕೆ ನೀವು ಹಿಂಗ ಜನರಿಗೆ ಖುಷಿಗೋಸ್ಕರ ತಮ್ಮ ಸ್ವಾರ್ಥಕ್ಕಾಗಿ ಮತವನ್ನ ತಾವು ತೆಗೆದುಕೊಳ್ಳಿರ್ತಾವ. ಏನ್ ಮಾಡ್ತೀರಿ ಅಂತಂದ್ರೆ ತಮ್ಮ ಏನಂತಂದ್ರೆ ಇಂಥವನ್ನೆಲ್ಲ ನಿರ್ಣಯಗಳನ್ನ ತೆಗೆದುಕೊಂಡು ತೊಗೊಂಬರ್ತೀರಿ ಜಾರಿಗೆ. ಎಷ್ಟದಾರ 14-15 ಲಕ್ಷ ರೂಪಾಯಿ 14-15 ಲಕ್ಷ ನೌಕರರು ಅದಾರ ರಾಜ್ಯದಲ್ಲಿ. ಅವ್ರನ್ನೆಲ್ಲ ನೀವು ಬೀದಿಗಿಳಿಸಿದಿರಿ. ಎಲ್ಲಾ ವರ್ಗಗಳಲ್ಲಿ ನೌಕರದಾರ. ಅವ್ರಿಗೆ ಪೆನ್ಷನ್ ಕೊಟ್ರ ಮುಪ್ಪಿನ ವ್ಯವಸ್ಥೆಯಲ್ಲಿ ಅವ್ರಿಗೆ ಆಗಲೇ ಹೇಳಿದಂಗ ಅವ್ರಿಗೆ ಗುಳಿಗೆ ತೊಳಕ್ ಜಾಗ ಇಲ್ಲ. ಕಾಯಿಪಲ್ಯ ಮಾರಾಕತ್ತಾರ, ಕಾರ್ಮಿಕ ಕೆಲಸ ಮಾಡಕತ್ತಾರ. ಅವ್ರಿಗೆ ಏನೈತೆ ವೃದ್ಧಾಪ ಸಂಸ್ಥೆಗೆ ಸೇರಿಸ್ತಕ್ಕಂತ ಪರಿಸ್ಥಿತಿ ಬಂದೈತಿ. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನ ಬಲಿ ತೋರ್ತಾ ಇದಾರ, ದುಡಿತಕ್ಕಂಥವ್ರನ್ನ ಹಾದಿ ತಪ್ಪಿಸ್ತಾ ಇದಾರ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು. ವಚನ ಕೊಟ್ಟಿರಿ ನೀವು, ಸರ್ಕಾರದವ್ರು ಏನ್ ಕೊಟ್ಟಿರಿ, ನಮ್ಮ ಸರ್ಕಾರ ಜಾರಿಗೆ ಬಂದ್ರ OPS ತೊಗೊಂಬರ್ತೇವಿ ಅಂತೇಳಿ ಆ ವಚನದ ಪ್ರಕಾರ ನಡ್ಕೋರಿ. ನೀವು ಆ ವಚನದ ಪ್ರಕಾರ ಸರ್ಕಾರ ನಡ್ಕೊಳ್ಬೇಕಷ್ಟೇ. ನಾವು ವಿರೋಧ ಮಾಡೇವೆ. NPS ಬಂದಾಗ ಕೂಡ ನಾವು ವಿರೋಧ ಮಾಡಿದ್ದೇವೆ. ಅದು ನೀತಿನೇ ತಪ್ಪಿ, ಯೋಜನೆ ತಪ್ಪಿದೆ. ಅದು ಎಲ್ಲರಿಗೂ ಹಳೆ ಮಾದರಿ OPS ಬರಬೇಕು ನೋಡ್ರಿ. ಟೈಮ್ ಬಾಂಡ್ ಕೊಟ್ಟು ಮುಚ್ಚಳಿಕೆ ಬರ್ಸ್ಕೊಂಡು ಗವರ್ಮೆಂಟ್ ತಗೊಂಡು ಹೊತ್ನಾಗ ಯಾರಾದ್ರೂ ಹೊಟ್ಟೆ ಪೋಡಿ ನಿರುದ್ಯೋಗ ಸ್ಥಾನಕ್ಕೆ ಏನೈತಲ್ಲ ಸುಮ್ನೆ ಕಣ್ಣು ಮುಚ್ಚಿ ಕೈ ಕೊಟ್ಟಿದ್ದಾರೆ. ಸರ್ಕಾರ ಮೋಸ ಮಾಡಿ ಅವ್ರಿಗೆ ಮುಚ್ಚಳಿಕೆನೆ ತೆಗೆದುಕೊಂಡಿದೆ ಹೊರತಾಗಿ ಕೊಡ್ಬೇಕಂತೇಳಿ ಲಕ್ಷ ಗಟ್ಟಲೆ ಪಗಾರ ಕೊಟ್ಟು ತಗೊಂಡಂತವ್ರು ಏಕಾಏಕಿ ಪೆನ್ಷನ್ ಆದ ತಕ್ಷಣ ಒಂದ್ 10 ರೂಪಾಯಿ ಕೂಡ ಅವ್ರ ಅಕೌಂಟಿಗೆ ಬರೋದಿಲ್ಲ ಅಂತಂದ್ರೆ ಅವ್ರ ಪಾಲ್ ಏನಾಗುತ್ತೆ? 60 ವರ್ಷ ನಂತರ ತಿಂಗಳ 1ನೇ ತಾರೀಕು ಅಥವಾ 5ನೇ ತಾರೀಕು ಒಳಗಡೆ ಪಗಾರ ತಗೊಳ್ತಕ್ಕಂತ ಒಬ್ಬ ವ್ಯಕ್ತಿ ಪೂರ್ತಿ ವೇತನ ನಿಲ್ಲಾದಾಗ ಅವನ ಪರಿಸ್ಥಿತಿ ಏನಾಗತ್ತ? ಅವ್ನ ಮಕ್ಕಳ ಗತಿ ಏನು? ಅವ ಒಬ್ಬ ನೌಕರಿ ಸೇರಿದ ಮ್ಯಾಗ ಮದುವೆ ಅಂತಕ್ಕನ, ಮಕ್ಕಳಿಗೆ ಶಿಕ್ಷಣ ಕೊಡ್ತಾನ, ಮನಿ ಕಟ್ತಾನ, ಮುಂದೆ ಅವ್ನ ಕಡೆ ಜೀವನ ಪೂರ್ತಿ ಅಂತ EMI ಕಟ್ಕೊಂತ ಹೋಗ್ತಾನ. ಅವ್ನ ಕಡೆ ಏನಿರ್ತೈತಿ? ಅವ್ನ ಕಡೆ ಅವನ ಆರೋಗ್ಯ ಕೂಡ ಸಮಸ್ಯೆ ಇರ್ತೈತಿ. ಅವ್ನ ನೋಡ್ಕೊಳ್ಳಿಕ್ಕೆ ಮಕ್ಕಳು ಕೂಡ ಏನೈತಲ್ಲ ಆ ಸ್ಥಾನದಲ್ಲಿ ಇರೋಂಗಿಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು. ತಾವು ಮಾತು ಕೊಟ್ಟಿರಿ OPS ಅನ್ನ ನಾವು ನಮ್ಮ ಸರ್ಕಾರ ಜಾರಿಗೆ ಬಂದ್ರೆ OPS ಜಾರಿಗೆ ತೊಗೊಂಬರ್ತೇವೆ ಅಂತೇಳಿ ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಬೇಕು. ಇದಷ್ಟೇ ನಮ್ಮ ಮನವಿ. ಇಲ್ಲಾಂದ್ರೆ ಇನ್ನು ಇದೇ ರೀತಿ ಮುಂದುವರೆದ್ರೆ ಒಂದು ದಿವಸ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ನಾವು ಬಿಟ್ಟಿ ಭಾಗ್ಯ ಇಷ್ಟು ಬಿಡ ಅಂತ ಹೇಳೋದಿಲ್ಲ ಸರ್. ನಾವು ಯಾವುದೇ ರೀತಿ ಜನಸಾಮಾನ್ಯರಿಗೆ ಕೊಡ್ತಕ್ಕಂತ ಸೌಲಭ್ಯಗಳನ್ನು ಬಿಡಂತ ಹೇಳ್ತಿಲ್ಲ ಸರ್. ಅದನ್ನ ಹೇಳ್ತಾ ಇಲ್ಲ ಬಿಡಿ. ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ಕೊಡ್ತಕ್ಕಂತ ಸೌಲಭ್ಯಗಳನ್ನು ಬಿಡಂತ ಹೇಳ್ತಿಲ್ಲ. ಸರ್ಕಾರಿ ಅಲ್ಲ ಸರ್ ಇಲ್ಲ, ಅವರು ವ್ಯವಸಾಯದಲ್ಲಿ ಅವ್ರು ಹೇಳ್ತಾ ಇರೋದು ಏನೊಂದು ಸರ್ಕಾರಿ ನೌಕರರು. ಈಗ ನೋಡಿ, ನಮ್ಮ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಸ್ಸಿಗೆ ಹೋಗ್ಬೇಕಾದ್ರೆ ಬಸ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನ ಬಿಡಿಸ್ರಿ, ನೀವು ಸಾರ್ವಜನಿಕರು ಕೊಡ್ರಿ. ಆದ್ರೆ ನಮ್ಮ ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಭಾಗ್ಯಗಳನ್ನ ತೆಗೆದುಹಾಕು. ಸರ್ಕಾರಿ ನೌಕರಿಗೆ ನಮ್ಮ OPS ಅನ್ನು ಕೊಟ್ರೆ ಅವ್ರು ಸಂಧ್ಯಾ ಕಾಲದಲ್ಲಿ ಆರಾಮಾಗಿ ಜೀವಿಸಬಹುದು. ಆಮೇಲೆ ನೀವು ಕೇಳಿದ್ರಿ ಏನಂತ, ಆ ಒಂದು ಯೋಜನೆ ಬಂದಾಗ ಯಾಕೆ ಒಪ್ಕೊಂಡ್ರಿ? ಬಟ್ ಅದ್ರ ಸಾಧಕ ಬಾಧಕಗಳನ್ನ ನಮ್ಮ ಸರ್ಕಾರಿ ನೌಕರಿಗೆ ಯಾವುದೇ ರೀತಿ ತಿಳಿಸ್ಲಿಲ್ಲ. ಏಕ್ದಮ್ 2010 ಏನ್ ಮಾಡ್ಬಿಟ್ರು, ಇಲ್ಲ ಇದು ಇಂಪ್ಲಿಮೆಂಟ್ ಮಾಡ್ತೇವೆ ನಾವು, ಇದಕ್ಕೆ ಒಳಪಡಲೇಬೇಕು. ಅದಕ್ಕೆ ಆಪ್ಷನ್ ಕೊಡ್ಲಿಲ್ಲ ಅವ್ರು, ಬೇಕಾ ಬೇಡ ಅಂತ ಹೇಳಿ.
ಬೇಕಾ ಬೇಡ ಅಂದಾಗ ನಾವು ಅದ್ರ ಸಾಧಕ ಬಾಧಕ ವಿಚಾರ ಮಾಡಿ ಬೇಡ ಅಂತ ಹೇಳ್ತಿದ್ವಿ. ಅದು ಯಾವುದೇ ರೀತಿ ಇಲ್ಲದ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡು ಅದು ನಮಗೆ ಹೊರೆಯನ್ನು ಹೊರಿಸಿದ್ದಾರೆ. ದಯವಿಟ್ಟು ಇವತ್ತು ಈಗಿರ್ತಕ್ಕಂಥ ಸರ್ಕಾರದವರು ನಮ್ಮನ್ನ ಆ NPS ಇಂದ ಮುಕ್ತಗೊಳಿಸಿ OPS ಅನ್ನು ಕೊಟ್ಟದ್ದಾದ್ರೆ ಸಂಧ್ಯಾ ಕಾಲದಲ್ಲಿ ಸುರಕ್ಷಿತವಾಗಿ ನಾವು ಬದುಕಬಹುದು.